ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರೆಯರ್. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಆರ್ಥಿಕವಾಗಿ ಸ್ವಾಗತ. ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ MS ಪವರ್ ಪಾಯಿಂಟ್ ನಲ್ಲಿ ಏನಪ್ಪಾ ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ, ಲೆಟರ್ ಅನಿಮೇಷನ್ ಅನ್ನ ಯಾವ ತರನಾಗಿ ನಾವು ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಿ ಏನಪ್ಪಾ ಅಂದ್ರೆ ನಾವು ಇವತ್ತ ಈ ಒಂದು ಇದರಲ್ಲಿ ಏನಪ್ಪಾ ಅಂದ್ರೆ ಹೇಳ್ಕೊಡೋದು ಕೊಂಡಿದೀನಿ. ಏನಪ್ಪಾ ಅಂದ್ರೆ ಲಕ್ಷ ಕೊಟ್ಟು ಕೇಳಿ ಅಂತ ಹೇಳ್ತಾ ಇದೀನಿ. ನಾನು ಏನ್ ಮಾಡಿದೀನಿಪಾ ಅಂದ್ರೆ ಈ ತರ ಏನಪ್ಪಾ ಅಂದ್ರೆ ಎರಡ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಾನು ಟೆಕ್ಸ್ಟ್ ಅನ್ನ ಹಾಕಿಬಿಟ್ಟಿದ್ದೀನಿ. ನೀವೇನ್ ಮಾಡ್ರಿಪ್ಪ ಅಂದ್ರೆ ನೀವು ನನಗತಕ್ಕೆ ಏನಪ್ಪಾ ಅಂದ್ರೆ ಈ ತರನಾಗಿ ಏನಪ್ಪಾ ನುಡಿಯಲ್ಲಿ ಏನಪ್ಪಾ ಅಂದ್ರೆ ಬರ್ದಿಟ್ಕೊಂಡು ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದೀನಿ. ನಾನು ಪೇಸ್ಟ್ ಮಾಡ್ಕೊಂಡು ಈಗ ಏನಪ್ಪಾ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಲೆಟರ್ ಅನಿಮೇಷನ್ ಅನ್ನ ಸೀದಾ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಹೇಳ್ಕೊಡೋದಕ್ಕೆ ಹೊಂಟೀನಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಲೆಟರ್ ಅನಿಮೇಷನ್ ಅನ್ನ ಈಗ ನೀವು ನೋಡ್ಬೋದು ಯಾವ ತರ ಲೆಟರ್ ಅನಿಮೇಷನ್ ಹಾಕಬೇಕು ಅನ್ನೋದು. ಫಸ್ಟ್ ಏನಪ್ಪಾ ಅಂದ್ರೆ ಹಾಕ್ತಾ ಇದೀನಿ ಪಟಾಕ್ಷ ಅಂತೇಳಿ. ಇದನ್ನ ಇಷ್ಟು ಮಾಡಿದ ನಂತರ ಏನಪ್ಪಾ ಅಂದ್ರೆ ನಾವು ಲೆಟರ್ ಅನಿಮೇಷನ್ ಅನ್ನ ಹಾಕೋದಕ್ಕೆ ಬಂದಿವಿ. ಅದಕ್ಕಾಗಿ ಅನಿಮೇಷನ್ ಬಂದ್ಬಿಟ್ಟು ಫ್ಲೈ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು. ಫ್ಲೈ ಅಂತ ಕ್ಲಿಕ್ ಮಾಡಿದ ನಂತರ ಲೆಫ್ಟ್ ದಿಂದ ಬರುವಂಗೆ ಏನಪ್ಪಾ ಅಂದ್ರೆ ಈ ತರ ಇಟ್ಕೋತಾ ಇದೀವಿ. ಈ ತರ ಇಟ್ಕೊಂಡ ನಂತರ ಏನಪ್ಪಾ ಅಂದ್ರೆ ಈ ಪ್ಯಾಡ್ ಏನಪ್ಪಾ ಅಂದ್ರೆ ಆನ್ ಇಲ್ಲಿ ಈ ಪ್ಯಾಡ್ ಬಂದಿರ್ಲಿಲ್ಲ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಬಂದ್ರೆ ಇನ್ನ ಪ್ಯಾಡ್ ಅನ್ನ ತೆಗೆದುಕೊಳ್ಬಹುದು. ಅದಾದ ನಂತರ ಏನಪ್ಪಾ ಇಲ್ಲಿ ಬಂದ್ಬಿಟ್ಟು ಎಫೆಕ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಏನಪ್ಪಾ ಅಂದ್ರೆ ಇಲ್ಲಿ ಆಲ್ ಆಟ್ ಒನ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬೈ ಲೆಟರ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಓಕೆ ಮಾಡ್ಬೇಕಾಗುತ್ತೆ. ಓಕೆ ಮಾಡಿದ ನಂತರ ಏನಪ್ಪಾ ಅಂದ್ರೆ ಯಾವ ತರ ಬರ್ತಾ ಇದೆ ಅಂತ ನೋಡ್ಬೋದು. ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ತೆಳಗಿನಿಂದ ಬರೋ ತರ ಮಾಡ್ತಾ ಇದೀವಿ ಅಂದ್ರೆ ಈ ತರ ಮಾಡ್ತಾ ಇದೀವಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಏನಪ್ಪಾ ಅಂದ್ರೆ ಈಗ ನೀವು ಮಾಡ್ಕೋಬಹುದು. ಈ ತರ ಕೂಡ ನೀವು ಮಾಡ್ಕೋಬಹುದು. ಈಗೇನಪ್ಪಾ ಅಂದ್ರೆ ಇದೇನು ಆಗ್ತಾ ಇದಪ್ಪ ಅಂದ್ರೆ ಬಹಳ ಸ್ಪೀಡ್ ಆಗಿ ಏನಪ್ಪಾ ಅಂದ್ರೆ ಇದು ಲೆಟರ್ ಅನ್ನ ಏನ್ ಮಾಡ್ತಾ ಇದೀಪ ಅಂದ್ರೆ ಉಗಿತಾ ಇದೆ. ನೀವು ನೋಡ್ಬೋದು ಯಾವ ತರ ಮಾಡ್ತಾ ಇದೆ ಅಂತ ಹೇಳಿದ್ರೆ. ಈ ತರ ಇದೇ ತರ ಮಾಡ್ಬೇಕು ಅಂತೇನಿಲ್ಲ, ಈ ತರ ಕೂಡ ಮಾಡ್ಕೋಬಹುದು. ನಾ ಏನ್ ಮಾಡ್ತಾ ಇದೀನಪ್ಪ ತೆಳಗಿಂದ ಏನಪ್ಪಾ ಅಂದ್ರೆ ಮೇಲ್ಗಡೆ ಹೋಗೋ ತರ ಈ ತರ ಹೋಗೋ ತರ ಮಾಡ್ತಾ ಇದೀನಿ. ಮತ್ತೆ ಏನಪ್ಪಾ ಅಂದ್ರೆ ಲೆಟರ್ ಏನಪ್ಪಾ ಅಂದ್ರೆ ಸ್ಲೋ ಬರ್ಬೇಕದು. ಮಿನಿಮಮ್ ಏನಪ್ಪಾ ಅಂದ್ರೆ 2 ಸೆಕೆಂಡ್ 3 ಸೆಕೆಂಡ್ ನಲ್ಲಿ ಬರೋ ತರ ಏನಪ್ಪಾ ಅಂದ್ರೆ ನಾನು ಏನ್ ಮಾಡಿದೆ, ನಾನು ಇದು ಬಹಳ ಸ್ಲೋ ಆಗ್ತಾ ಇದೆ. ಇದು ಕೂಡ ಬಹಳ ಸ್ಲೋ ಆಗ್ತಾ ಇದೆ. ಕಡಿಮೆ ಮಾಡ್ಬೇಕು, ಏನಪ್ಪಾ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಹಿಂಗೆ ಇರ್ಬೇಕು ಅಂತೇನಿಲ್ಲ ಅಲ್ಲ. ಈ ತರನಾಗಿ ನೀವು ಯಾವ ತರ ಓದ್ತಿರಲ್ಲ ಆ ತರನಾಗಿ ಏನಪ್ಪಾ ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಕ್ರಿಯೇಟ್ ಅನ್ನು ಮಾಡ್ಕೋಬಹುದು. ಏನೇ ನೋಡ್ಬೋದು ಯಾವ ತರನಾಗಿ ಲೆಟರ್ಸ್ ಬಂದ್ಬಿಟ್ಟು ಇದನ್ನ ಆಗ್ತಾ ಇದೆ ಅಂತ. ಲೆಟರ್ ಬೈ ಲೆಟರ್ ಇದು. ಮತ್ತೇನಪ್ಪಾ ಅಂದ್ರೆ ವರ್ಡ್ ಬೈ ವರ್ಡ್ ಲೈನ್ ವೈಸ್ ಲೈನ್ ಮಾಡ್ತೇನಪ್ಪಾ ಅಂದ್ರೂ ಕೂಡ ನೀವು ಮಾಡ್ಕೋಬಹುದು. ಯಾವ ತರನಾಗಿ ಅಂತ ನಮಗೆ ಹೇಳ್ಕೊಡ್ತೀನಿ ನೋಡಿ. ಈಗ ನಾವು ಎಫೆಕ್ಟ್ ನಲ್ಲಿ ಬರ್ಬೇಕಾಗುತ್ತೆ. ಎಫೆಕ್ಟ್ ನಲ್ಲಿ ಬಂದ್ಬಿಟ್ಟು ಇಲ್ಲೇನಿದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ವರ್ಡ್ ಬೈ ವರ್ಡ್ ಅಂತ ಇದೆಯಲ್ಲ, ಈಗ ವರ್ಡ್ ಪೂರಾ ವರ್ಡ್ ಬರುತ್ತೆ ಸೀದಾ ಡೈರೆಕ್ಟ್ ಆಗಿ. ಏನಪ್ಪಾ ಅಂದ್ರೆ ಇದು ವರ್ಡ್ ಟು ವರ್ಡ್ ಏನಪ್ಪಾ ಅಂದ್ರೆ ಇಲ್ಲಿ ತಂದ ಇನ್ಕ್ಲೂಡ್ ಮಾಡ್ಕೊತಿ. ಇದು ತರನಾಗಿ ಏನಪ್ಪಾ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದಾದ ನಂತರ ಅದೇ ತರನಾಗಿ ಏನಪ್ಪಾ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಇದಕ್ಕೂ ಕೂಡ ಏನಪ್ಪಾ ಅಂದ್ರೆ ಅನಿಮೇಷನ್ ಅನ್ನ ಇದಾದ ನಂತರ ಏನಪ್ಪಾ ಅಂದ್ರೆ ಆಫ್ಟರ್ ಆಗಿ ಬರ್ಬೇಕಂತಂದ್ರೆ ಇದಕ್ಕೂ ಕೂಡ ನಾವ್ ಏನಪ್ಪಾ ಅಂದ್ರೆ ಅನಿಮೇಷನ್ ಮಾಡ್ಕೋಬಹುದು. ಇಲ್ಲಿ ಬಂದ್ಬಿಟ್ಟು ಫ್ಲೈನ್ ಅಲ್ಲಿ ಬಂದ್ಬಿಟ್ಟು ನಾವು ಇಷ್ಟ ಮಾಡಿರ್ತಾರ ಇಲ್ಲಿ ಎಫೆಕ್ಟ್ ಅಂತ ಇದೆಯಲ್ಲ, ಎಫೆಕ್ಟ್ ನಲ್ಲಿ ಬಂದ್ಬಿಟ್ಟು ಇಲ್ಲಿ ನಾವು ಮೊದಲು ಏನ್ ಹಾಕಿದೀವಿ ವರ್ಡ್ ಅಂತ ಹಾಕಿವಲ್ಲ, ನಾವು ಇಲ್ಲಿ ಕೂಡ ವರ್ಡ್ ಅಂತ ಹಾಕ್ಬೇಕಾಗುತ್ತೆ. ವರ್ಡ್ ಅಂತ ಹಾಕಿದ ನಂತರ ಏನಪ್ಪಾ ಅಂದ್ರೆ ಇದು ಇಷ್ಟು ಫಾಸ್ಟ್ ಆಗ್ತಾ ಇದೆ. ಇದು ಇನ್ನೊಂದ್ ಸ್ವಲ್ಪ ಸ್ಲೋ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಬಹಳ ಸ್ಲೋ ಆಯ್ತದ. ಓಕೆ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಸೇಮ್ ಬರ್ತಾ ಇದೆ. ಇದು ನೋಡ್ಬೋದು. ಅದಾದ ನಂತರ ಏನಪ್ಪಾ ಅಂದ್ರೆ ಈಗ ನೀವು ಪ್ಲೇ ಮಾಡಿ ನೋಡಿದ್ರಪ್ಪ ಅಂದ್ರೆ ಯಾವ ತರ ಬರ್ತಾ ಇದೆ ಅಂತಂದ್ರೆ ಇದು ನೀವು ನೋಡ್ಬೋದು ಯಾವ ತರ ಬರ್ತಾ ಇದೆ ಇದು ಅಂತೇಳಿ. ಇದಕ್ಕೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸೊಲ್ಯೂಷನ್ ಏನಂದ್ರೆ ಇದು ಒಂದ್ ಹಾಕಿದ ನಂತರ ಏನಪ್ಪಾ ಅಂದ್ರೆ ನೀವು ಪೂರ್ತಿಯಾಗಿ ಏನಪ್ಪಾ ಅಂದ್ರೆ ಒಂದ್ ಫ್ಲಾಗ್ ಬಂದ ನಂತರ ನಿಂತ್ ಬಿಡ್ತೈತಿ. ಈಗ ಏನಪ್ಪಾ ಅಂದ್ರೆ ನಿಂತ್ ಬಿಡ್ತ ಏನಪ್ಪಾ ಮೊದ್ಲಿಂದು ಕೂಡ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಬರ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಏನಪ್ಪಾ ಅಂದ್ರೆ ನೀವು ಲಕ್ಷ ಕೊಟ್ಟು ನೋಡಿ ಅಂತ ಹೇಳ್ತೀನಿ ಯಾವ ತರ ಮಾಡತ್ತಾರ ಅಂತೇಳಿ.
ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಸ್ಟಾರ್ಟ್ ಅಂತ ಇದೆಯಲ್ಲ, ಸ್ಟಾರ್ಟ್ ಮೇಲೆ ಬಂದ್ಬಿಟ್ಟು ಆಫ್ಟರ್ ಅಂತ ಏನಪ್ಪಾ ಅಂದ್ರೆ ಆಫ್ಟರ್ ಪ್ರಿವ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಏನಪ್ಪಾ ಅಂದ್ರೆ ಕ್ಲಿಕ್ ಮಾಡಿದ್ರೆ ಸಾಕು. ಈಗ ನೀವು ನೋಡ್ಬೋದು ಯಾವ ತರ ಏನಪ್ಪಾ ಅಂದ್ರೆ ಪೂರ್ತಿಯಾಗಿ ಏನಪ್ಪಾ ಪೋಯಮ ಬಂದ್ಬಿಡ್ತೈತಿ. ಪೋಯಮ ಪೂರ್ತಿಯಾಗಿ ಬರ್ತೈತಿ, ನೀವು ನೋಡ್ಬೋದು. ನಾನೀಗ ಏನಪ್ಪಾ ಅಂದ್ರೆ ಪ್ಲೇ ಮಾಡಿದೀನಿ, ಯಾವ ತರ ಬರುತ್ತೆ ಅಂತೇಳಿ. ಇದೇ ತರನಾದ ಇಂಪಾರ್ಟೆಂಟ್ ವಿಡಿಯೋಗಳು ನೋಡಲು ಪ್ರಕಾಶ್ ಟೆಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನಪ್ಪಾ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು.